ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕೈ ನಾಯಕರು ಇವತ್ತು ಹಸ್ತ ವೋಟ್ ಚೋರಿ ಸಮರವನ್ನ ಸಾರೋದಕ್ಕೆ ಮುಂದಾಗಿದ್ದಾರೆ. ದೆಹಲಿಯಲ್ಲಿ ಹಸ್ತ ವೋಟ್ ಚೋರಿ ಸಮರ ಇವತ್ತಿನಿಂದ ಶುರುವಾಗುತ್ತೆ. ಕಾಂಗ್ರೆಸ್ನಿಂದ ಮತಗಳವು ವಾರ್ 2.0 ಇದು. ರಾಮಲೀಲಾ ಮೈದಾನದಲ್ಲಿಂದು ಪ್ರೊಟೆಸ್ಟ್ ನಡೆಯುತ್ತೆ. ಬೃಹತ್ ಧರಣಿಗೆ ರಾಹುಲ್ ಗಾಂಧಿ ಅವರೇ ನೇತೃತ್ವವನ್ನು ವಹಿಸಿದ್ದಾರೆ. ಏನು ರಾಹುಲ್ ಗಾಂಧಿ ಅವರಿಗೆ ಸಾಥ್ ಕೊಡೋದಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಸಿಎಂ ಸಿದ್ದರಾಮಯ್ಯ ಅವರು, ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲರೂ ಕೂಡ ರಾಷ್ಟ್ರ ರಾಜಧಾನಿಗೆ ಇವತ್ತು ದೌಡಾಯಿಸಲಿದ್ದಾರೆ. ಇದೇನು ಮೊದಲ ಬಾರಿಯ ವೋಟ್ ಚೋರಿಯ ಆರೋಪ ಅಲ್ಲ. ಈ ಹಿಂದೆ ಕೂಡ ಮೊದಲ ಬಾರಿಗೆ ವೋಟ್ ಚೋರಿ ಆಗಿದೆ ಅಂತ ಬೆಂಗಳೂರಿನ ಸೆಂಟ್ರಲ್ ಮಹದೇವಪುರ ಕ್ಷೇತ್ರದಲ್ಲಿ ವೋಟ್ ಚೋರಿ ಆಗಿದೆ. ಸುಮಾರು 6,000ಕ್ಕೂ ಹೆಚ್ಚು ವೋಟ್ಗಳನ್ನ ನಕಲು ಮಾಡಲಾಗಿದೆ. ಜೊತೆಗೆ ಅದರಿಂದ ಲಾಭವನ್ನ ಪಡ್ಕೊಂಡಿರೋದು ಬಿಜೆಪಿ. ಅದಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗವು ಕೂಡ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋದಕ್ಕಾಗಲಿಲ್ಲ ಅಥವಾ ನ್ಯಾಯ ಒದಗಿಸಲಿಲ್ಲ, ಕಂಪ್ಲೀಟ್ ಆಗಿ ಬಿಜೆಪಿಗೆ ಸಪೋರ್ಟ್ ಮಾಡಿದೆ ಅಂತ ರಾಹುಲ್ ಗಾಂಧಿ ಅವರು ಮೊದಲ ಬಾರಿಗೆ ಪಿಪಿಟಿ ಪ್ರೆಸೆಂಟೇಷನ್ ಮಾಡಿದ್ರು. ಅವತ್ತಿನ ದಿನ ವರಮಹಾಲಕ್ಷ್ಮಿ ಹಬ್ಬ ಇತ್ತು. ಅವತ್ತು ಬೆಂಗಳೂರಿಗೆ ಬಂದಿದ್ರು. ಅವತ್ತು ಕಾಂಗ್ರೆಸ್ನ ನಾಯಕರು ಕೂಡ ಸಾಥ್ ಕೊಡೋದ್ರ ಮೂಲಕ ಮೆರವಣಿಗೆ ಸಾಗಿದ್ರು. ಅದರಲ್ಲೂ ಕೂಡ ನಡ್ಕೊಂಡು ಮೆರವಣಿಗೆ ಸಾರಿದ್ರು. ಅದಾದ್ಮೇಲೆ ಆಳಂದ ಕ್ಷೇತ್ರದಲ್ಲೂ ಕೂಡ ವೋಟ್ ಚೋರಿ ಆಗಿತ್ತು ಅಂತ ಸೇಮ್ ಈಗ ದೃಶ್ಯದಲ್ಲಿ ಗಮನಿಸ್ತಾ ಇರುವ ಹಾಗೆ ಪಿಪಿಟಿ ಪ್ರೆಸೆಂಟೇಷನ್ ಅನ್ನ ಮಾಡಿದ್ರು. ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ದೆಹಲಿಯಲ್ಲಿ ಸಭೆ ಅಥವಾ ಪ್ರತಿಭಟನೆ ನಡೆಯುತ್ತೆ. ಇಂದು ದೆಹಲಿಯಲ್ಲಿ ನಡೆಯುವ ಮತಗಳವು ಪ್ರೊಟೆಸ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಉಪಸ್ಥಿತಿಯನ್ನು ವಹಿಸುತ್ತಾರೆ. ಮತಗಳವು ಪ್ರೊಟೆಸ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಉಪಸ್ಥಿತಿ ವಹಿಸುತ್ತಾರೆ. ಪ್ರತಿಭಟನೆಗೆ ಸಾಥ್ ಕೊಡ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಈಗಾಗಲೇ ನಿನ್ನೆ ಸಂಜೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಜರ್ನಿಯನ್ನ ಆರಂಭಿಸಿದಾಗಿದೆ. ಅಲ್ಲಿಗೆ ಹೋಗಿ ರೀಚ್ ಆಗಿರ್ತಾರೆ. ಇಷ್ಟರಲ್ಲೆಲ್ಲ ಇಂದು ದೆಹಲಿಗೆ ಸಿದ್ದರಾಮಯ್ಯ ಅವರು ಹಾರ್ತಾರೆ. 100ಕ್ಕೂ ಹೆಚ್ಚು ಶಾಸಕರು, ಎಂಎಲ್ಸಿಗಳು ಕೂಡ ಭಾಗಿಯಾಗ್ತಾರೆ. 4,000ಕ್ಕೂ ಹೆಚ್ಚು ಕಾರ್ಯಕರ್ತರು ಜರ್ನಿಯನ್ನ ಮಾಡಲಿದ್ದಾರೆ. ಮತ ಕಳವು ಕುರಿತು ಕ್ಯಾಂಪೇನ್ನಲ್ಲಿ ಕೂಗುವಂತಹ ಅಥವಾ ಪ್ರತಿಭಟಿಸುವಂತಹ ಸಾಧ್ಯತೆ ಇದೆ. ಕಳೆದ ಕೆಲ ತಿಂಗಳುಗಳಿಂದ ಬಿಜೆಪಿ ಹಾಗೆ ಚುನಾವಣಾ ಆಯೋಗದ ವಿರುದ್ಧವಾಗಿ ನಿರಂತರವಾಗಿ ಮತಗಳ್ಳತನದ ಆರೋಪವನ್ನ ಮಾಡ್ತಾ ಬಂದಿರುವ ಕಾಂಗ್ರೆಸ್ ಇದೀಗ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬೃಹತ್ ಪ್ರತಿಭಟನೆಯ ಮೂಲಕ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಸಜ್ಜಾಗ್ತಾ ಇದೆ. ಸಂಬಂಧಿಸಿದಂತೆ ಬಿಹಾರ ಎಲೆಕ್ಷನ್ ಹತ್ರದಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ದಿ ಫೈಲ್ ಹೆಚ್ ಅನ್ನುವಂತಹ ಫೈಲನ್ನ ರೆಡಿ ಮಾಡ್ಕೊಳ್ಳೋದ್ರ ಮೂಲಕ ಹರಿಯಾಣದಲ್ಲೂ ಆ ರೀತಿಯಾಗಿದೆ. ಅಂದ್ರೆ ಬಹಳಷ್ಟು ಕ್ಷೇತ್ರಗಳನ್ನ ಆರೋಪಿಸೋದ್ರ ಮೂಲಕ ಕಾಂಗ್ರೆಸ್ ಬಿಜೆಪಿಯನ್ನ ಕಟ್ಟಿ ಹಾಕಬೇಕು ಅನ್ನೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈಗಾಗಲೇ 100ಕ್ಕೂ ಹೆಚ್ಚು ಶಾಸಕರು ಸೇರಿದಂತೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಆಗಮಿಸಿದ್ದಾಗಿದೆ. ಇನ್ನು ಸಿದ್ದರಾಮಯ್ಯ ಅವರು ಹೋಗಬೇಕಷ್ಟೇ.